ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಗಿದೆ ಅಂಡ್ ಇವತ್ತು ಬುಧವಾರ. ಯೂಶಲಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಆಗಿರ್ಬೋದು ಅಥವಾ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಹೊಸದಡಕು ಅಂತೇಳಿ ಮಾಡ್ತಾರೆ. ಸೊ ನಾನ್ ವೆಜ್ ಪ್ರಿಪೇರ್ ಮಾಡೋದು ಫ್ರಮ್ ಮಾರ್ನಿಂಗ್ ಇಂದನೇ. ಬೆಳಿಗ್ಗೆ ಪೂರಿ ಅಂಡ್ ಮಟನ್ ಚಾಪ್ಸ್ ಮಾಡಿದ್ರು ಮನೆಯಲ್ಲಿ. ಅಂಡ್ ಇವಾಗ ಮಧ್ಯಾಹ್ನಕ್ಕೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ, 1 ಪಾಟ್ ಬಿರಿಯಾನಿ. ಸೊ ಹಾಗಾಗಿ ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಶೂಟ್ ಮಾಡ್ತಿದ್ದೆ. ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ. ಲೈಕ್ ತುಂಬ ಸಿಂಪಲ್ ಆಗಿ ಯಾವುದೇ ರೀತಿ ಲೈಕ್ ಪೇಸ್ಟ್ ಮಾಡೋದಾಗಿರ್ಬೋದು ಅಥವಾ ಯಾವ್ದಾದ್ರು ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೊಳ್ಳೋದಾಗಿರ್ಬೋದು ಆ ಥರ ಏನೂ ಇಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ರೆಸಿಪಿ ತೋರಿಸ್ತಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಚಿಕನ್ನ 15 to 20 minutes ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಪೀಸಸ್ ಬೇಕೋ ಆ ರೀತಿ ತಗೊಳ್ಳಿ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ. ಸೊ ಇಬ್ಬರಿಗಿಷ್ಟು ಸಾಕಾಗ್ಬೋದು. ಸೊ ಈ ಚಿಕನ್ನಿಗೆ ನಾನಿವಾಗ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಅದಾದಮೇಲೆ ಮೊಸರು, ಇವಾಗ ಇದನ್ನ ನೀಟಾಗಿ ಕಲಿಸ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಹಾಗೆ ಕ್ಲೋಸ್ ಮಾಡಿಡಿ. ಇವಾಗ ನಾನು ಆನಿಯನ್ ಆ್ಯಂಡ್ ಟೊಮ್ಯಾಟೊ ಎಲ್ಲ ಇವಾಗ ಕಟ್ ಮಾಡ್ಕೋಬೇಕು. ಆ್ಯಂಡ್ ಅದರೊಟ್ಟಿಗೆ ನಾನು ಅಮೆಝಾನಿಂದ ಸ್ಟೇನ್ಲೆಸ್ ಸ್ಟೀಲ್ದು ಚಾಪಿಂಗ್ ಬೋರ್ಡ್ನ ಆರ್ಡರ್ ಮಾಡಿದ್ದೆ. ಸೊ ಮುಂಚೆ ಎಲ್ಲ ಯೂಶಲಿ ಪ್ಲಾಸ್ಟಿಕ್ ಅಥವಾ ವುಡನ್ ಯೂಸ್ ಮಾಡ್ತೀವಿ. ಸೊ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿದ್ರು ಅದನ್ನ ಕಟ್ ಮಾಡ್ತಾ ಮಾಡ್ತಾ ನೀವು ನೋಡಿರ್ಬೋದು, ಅದು ಒಂದೊಂದಾಗೆ ಒಂದು ಲೇಯರ್ ಆಚೆ ಬರ್ತಿರುತ್ತೆ. ಅದು ಕೂಡ ನಾವು ಕಟ್ ಮಾಡೋ ವೆಜಿಟೇಬಲ್ಸ್ ಜೊತೆ ಇರ್ಬೋದು, ಅಥವಾ ವುಡನ್ ಯೂಸ್ ಮಾಡಿದ್ರು ಅಷ್ಟೇ, ಏನಂತಾರೆ ಸೀವ್ರು ಅಂತ ಹೇಳಿ ಕರೀತಾರೆ, ಅದು ಕೂಡ ಆಚೆ ಬರ್ತಿರುತ್ತೆ. ಸೊ ಐ ಥಾಟ್ ಇದು ಬೆಟರ್ ಅಂತ ಹೇಳಿ ನಿಮಗೆ ಇದು ಈ ರೀತಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಒಂದು ಕೊಟ್ಟಿದ್ದಾರೆ, ಸೊ ದಟ್ ನೀವು ಈಸಿಯಾಗಿ ನಿಮ್ಮ ಸ್ಲ್ಯಾಬಿಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದೆ. ಸೊ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಬೋದು. ಆ್ಯಂಡ್ ಕಾಸ್ಟ್ ಬಂದು 418 rupees ಇತ್ತು ನಾನು ಬುಕ್ ಮಾಡಿದಾಗ. ಆ್ಯಂಡ್ ಇದರಲ್ಲಿ ನಿಮಗೆ ಲೈಕ್ ಸೇಮ್ ಪ್ಲಾಸ್ಟಿಕ್ ಟ್ರೇ ಥರನೇ ಸ್ಟೀಲಲ್ಲೂ ಬರುತ್ತೆ, ಅದೆಲ್ಲ ಸ್ವಲ್ಪ ಇನ್ನೂ ಕಮ್ಮಿ ಬರುತ್ತೆ. ಬಟ್ ನಂಗೆ ಇದೊಂದು ಕಾನ್ಸೆಪ್ಟ್ ಇಷ್ಟ ಆಯಿತು, ನೀಟಾಗಿ ನಮ್ಮ ಸ್ಲ್ಯಾಬಿಗೆ ಇದು ಫಿಕ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಬುಕ್ ಮಾಡಿದೆ. ಕ್ಲಾಸ್ ಕಿಟ್ ಅಂತ ಹೇಳಿ ಕಂಪ್ನಿ ನೇಮು. ಸೊ ಲಿಂಕ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಆನಿಯನ್ ಕಟ್ ಮಾಡಿಲ್ಲ, ಜಸ್ಟ್ ಪೀಲ್ ಆಫ್ ಮಾಡಿದಕ್ಕೆ ಈ ರೇಂಜಿಗೆ ಕಣ್ಣ ನೀರು ಬರ್ತಿದೆ. ಗಾಡ್, ಇದೆಲ್ಲ ಈ ರೀತಿ ಸ್ಲ್ಯಾಬಿಗೆ ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ನಾನಿವಾಗ 2 ಆನಿಯನ್, 2 ಟೊಮ್ಯಾಟೊ ಆ್ಯಂಡ್ 4, 5, 6, 7 ಚಿಲ್ಲೀಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಇವಾಗ. ಮಾಡ್ಕೊಂಡಾಯ್ತು. ಮೆಣಸಿನ್ಕಾಯಿ, 2 ಆನಿಯನ್, 2 ಟೊಮ್ಯಾಟೊ ಆ್ಯಂಡ್ 1 ಹಿಡಿಯಷ್ಟು ಪುದೀನ ಮತ್ತು ಮೆಂತ್ಯ ಸೊಪ್ಪು.
ಮೆಂತ್ಯ ಸೊಪ್ಪು ಹಾಕಿದ್ರೆ ಬಿರಿಯಾನಿ ಸ್ವಲ್ಪ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಒಂದು ಗ್ಲಾಸ್ ಆಗಷ್ಟು ಅಕ್ಕಿ ತೊಗೊಂಡು ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಕಡಾಯಲ್ಲಿ ಬಿರಿಯಾನಿ ಮಾಡ್ತಿರೋದು. ನಂಗೆ ಯೂಶ್ವಲಿ ಕುಕ್ಕರ್ಗಿಂತ ಈ ರೀತಿ ಕಡಾಯಲ್ಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಕಡಾಯಿ ಕಾಯ್ತಾ ಇರಲಿ ಅಷ್ಟರಲ್ಲಿ ನಾನು ಓಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಸೊ ಎರಡರಿಂದ ಮೂರು ಬಿರಿಯಾನಿ ಎಲೆ, ಚಕ್ಕೆ, 2 ಲವಂಗ, 2 ಮರಾಠ್ ಮೊಗ್ಗು ಆ್ಯಂಡ್ 1 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬಿರಿಯಾನಿದು ಓಲ್ ಸ್ಪೈಸಸ್ ಏನು ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕಸೂರಿ ಮೇಥಿ. ಇದೆಲ್ಲ ಲೋ ಸಿಮ್ಮಲ್ಲೇ ಇಟ್ಟು ನಾವು ಫ್ರೈ ಮಾಡಬೇಕು. ಇವಾಗ ಆನಿಯನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸೊ ದಟ್ ಆನಿಯನ್ ಬೇಗ ಕುಕ್ ಆಗುತ್ತೆ. ಆನಿಯನ್ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನಾವು ಕುಕ್ ಮಾಡಬೇಕು. ಎಷ್ಟು ಚೆನ್ನಾಗಿ ಕುಕ್ ಆಗುತ್ತೆ, ಎಷ್ಟು ಚೆನ್ನಾಗಿ ಬೆಂದುತ್ತೆ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಇರುತ್ತೆ. ಸೊ ಇವಾಗ 1 ಸ್ಪೂನ್ ಬೇಡ, ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ಮ್ಯಾರಿನೇಟ್ ಮಾಡೋಕ್ಕೂ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೆ. ಸೊ ಅರ್ಧ ಸ್ಪೂನ್ ಅಷ್ಟು. ಸಿಮ್ಮಲ್ಲೇ ಇಟ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ, ನಾವು ತಗೊಂಡಿದ್ದಂಥ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿದೆ. ಇವಾಗ ಒಂದು ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೋಬೇಕು. ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿಣ, ಮತ್ತು 2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಮತ್ತು 1 ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಅದಾಗಿದ ನಂತರ 2 ಸ್ಪೂನ್ ಅಷ್ಟು ಮೊಸರು ಹಾಕೋತಿದ್ದೀನಿ.
ಲೋ ಫ್ಲೇಮಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಆ್ಯಡ್ ಮಾಡಾದ್ಮೇಲೆ. ಇವಾಗ 2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊ ಕಲರ್ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಉಪ್ಪು ಟೇಸ್ಟು ಹಾಗೆ ಇರುತ್ತೆ. ಇವಾಗ ಅವಾಗಿಂದ ನೆನೆಯಾಕಿರುವಂಥ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ. ನಾನಿವತ್ತು 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅಕ್ಕಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇವಾಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ. ಸೊ ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು. ಬಟ್ ಅರೆ ನಾನು 1.25 ನೀರು ಹಾಕ್ತೀನಿ. ಯಾಕೆ ಅಂತಂದರೆ ಮೊಸರನ್ನು ಆ್ಯಡ್ ಮಾಡಿದ್ವಿ, ಮ್ಯಾರಿನೇಟ್ ಮಾಡೋಕ್ಕೂ ಮೊಸರು ಹಾಕಿದ್ದೆ. ಸೊ ಹಾಗಾಗಿ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕುದ್ದಾಗಿದ ನಂತರ ಮಿಕ್ಕಿದ್ದಂಥ ನೀರನ್ನ ಆ್ಯಡ್ ಮಾಡಬೇಕು. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಏನಾದ್ರು ರುಚಿ ಬೇಕಾ, ಖಾರ ಬೇಕಾ ಅಂತ. ಸೊ ಇವಾಗ ಮಿಕ್ಕಿದಂಥ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ದೆನ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡುವ. ಸೊ ಒಂದು ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಕುಕ್ ಆಗಬೇಕು. ಅದಾಗಿದ ನಂತರ ಇನ್ನು ಸ್ವಲ್ಪ ಟೈಮು ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು. ಸೊ ಇವಾಗ ಕ್ಲೋಸ್ ಮಾಡಿದ್ದೀನಿ. ಒಂದು 5 to 8 ಮಿನಿಟ್ಸ್ ಸಾಕಾಗುತ್ತೆ ಅನಿಸುತ್ತೆ. ಸೊ ಇವಾಗ ಲಿಡ್ ಓಪನ್ ಮಾಡ್ತಿದ್ದೀನಿ. 10 to 15 ಮಿನಿಟ್ಸ್ ಕುಕ್ ಆಗುತ್ತೆ ಅಷ್ಟರಲ್ಲೇ. ಸೊ ನೋಡ್ತಾ ಇದ್ದೀರಲ್ಲ, ಜಾಸ್ತಿ ನೀರು ಕೂಡ ಹಾಕಿಲ್ಲ ನಾವು, ಕರೆಕ್ಟಾಗಿ ಆಗಿದೆ. ಸೊ ನನಗೆ ಸ್ವಲ್ಪ ಲೈಕ್ ವೆಸಲ್ ಏನಾದ್ರು ಚಿಕ್ಕದಾಗುತ್ತೇನೋ, ಕಡಾಯಿ ಚಿಕ್ಕದಾಗುತ್ತೇನೋ ಅನಿಸ್ತಿತ್ತು. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಚಿಕನ್ ಚಾಪ್ಸ್ ಮಾಡಿದ್ದೆ ಅದರೊಟ್ಟಿಗೆ, ಅದ್ರ ಜೊತೆ ತಿಂತಾ ಇದ್ದೀನಿ ಇವಾಗ. ಸೊ ತಿಂದು ನಾನು ನಿಮಗೆ ಹೇಗಿತ್ತು ಟೇಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಾಗಿದೆ. ಒಂದು ಸ್ವಲ್ಪ ಖಾರ ಅನ್ನಿಸ್ತಿದೆ, ಬಟ್ ನನಗೆ ಖಾರ ತಿಂತೀನಿ, ಸೊ ನೋ ಪ್ರಾಬ್ಲಮ್. ತುಂಬ ಚೆನ್ನಾಗಿದೆ. ಚಿಕನ್ ಚಾಪ್ಸ್, ಬಿರಿಯಾನಿ, ಒಂದು ಸ್ವಲ್ಪ ಈರುಳ್ಳಿ, ಸೊ ಸಿಂಪಲ್ಲಾಗಿ ಈ ರೀತಿ ಒಂದ್ಸಲ ಬಿರಿಯಾನಿನ ಟ್ರೈ ಮಾಡ್ಬೋದು.
ಆ್ಯಂಡ್ ಇವಾಗ ನಾನು ತಿನ್ನಬೇಕು. ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.